ಎಲ್ಲಾದ್ರೂ ಟೋಕನ್ ಪಡೆದು ದೃಷ್ಟಿ ತೆಗೆಯುವುದನ್ನ ನೋಡಿತೀರಾ? ಅರೆ, ಎಲ್ಲಾದ್ರೂ ಉಂಟೆ ಅಂತ ಕೇಳಬೇಡಿ. ಯಾಕೆಂದ್ರೆ ಇಲ್ಲಿ ನೀವು ನೋಡ್ತಿರೋದು ಅದನ್ನೇ. ಹೌದು, ಇಲ್ಲಿ ನಡೆಯುತ್ತಿರೋದು ಸಾಮೂಹಿಕ ದೃಷ್ಟಿ ತೆಗೆಯುವ ಕಾರ್ಯಕ್ರಮ. ಅಂದಹಾಗೆ ಈ ರೀತಿಯಾಗಿ ಸಾಮೂಹಿಕವಾಗಿ ದೃಷ್ಟಿ ತೆಗೆಯುವ ಈ ಜಾಗ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಸವಳಲು ಕೂಡಿಗೆ ಗ್ರಾಮದಲ್ಲಿ. ಇಲ್ಲಿನ ಹೇಮಾವತಿ ಹಾಗೂ ಜಪಾವತಿ ನದಿ ದಡದಲ್ಲಿ ದೃಷ್ಟಿ ತೆಗೆಸುವುದಕ್ಕಾಗಿಯೇ ಸಾವಿರಾರು ಜನ ಬರ್ತಾರೆ. ಇಲ್ಲಿ ಬರುವ ಜನರಿಗೆ ಕಣ್ಣು ದೃಷ್ಟಿ, ಆಸಾರ, ಕಣ್ಣಾಸ್ರ ತೆಗೆಯುತ್ತಾರೆ. ಇಲ್ಲಿನ ಸುಮಾರು 30ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಇಲ್ಲಿ ಬರುವಂತ ಜನರಿಗೆ ಕಣ್ಣು ದೃಷ್ಟಿ ತೆಗೆಯುವಂತ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗುರುವಾರ ಮತ್ತು ಭಾನುವಾರ ಹೀಗೆ ವಾರದಲ್ಲಿ 2 ದಿನ ಮಾತ್ರ ಇಲ್ಲಿ ದೃಷ್ಟಿ ತೆಗೆಯುವವರು ಇರುತ್ತಾರೆ. ಈ ಜಾಗ ಅಷ್ಟಾಗಿ ಗೊತ್ತಿಲ್ಲದೆ ಇದ್ರೂ ಒಬ್ಬರಿಂದ ಒಬ್ಬರಿಗೆ ಅನ್ನುವ ರೀತಿಯಲ್ಲಿ ಈ ಜಾಗ ಈಗ ಎಲ್ರಿಗೂ ಪರಿಚಿತವಾಗಿದೆ. ಇಲ್ಲಿ ಪ್ರತಿ ವ್ಯಕ್ತಿಗೆ ದೃಷ್ಟಿ ತೆಗೆಯಲು 50 ರೂಪಾಯಿಯನ್ನ ಕೊಟ್ಟು ಟೋಕನ್ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲದೆ ವಿಶೇಷ ಪೂಜೆ ಏನಾದರೂ ಮಾಡಿಸಬೇಕಿದ್ರೆ ಹೆಚ್ಚಿನ ದುಡ್ಡನ್ನ ಕೊಡಬೇಕಾಗುತ್ತೆ. ಸಾಲಾಗಿ 4-5 ಕುಟುಂಬದ ಸದಸ್ಯರನ್ನ ಒಟ್ಟಿಗೆ ನಿಲ್ಲಿಸಿ ದೃಷ್ಟಿಯನ್ನ ತೆಗೆಯುತ್ತಾರೆ. ವಿಶೇಷ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ದೃಷ್ಟಿ ತೆಗೆಯುವಂಥ ವಿಚಾರ, ಕಣ್ಣು ದೃಷ್ಟಿ, ಮನೆಗೆ ಆಸರ, ಆಮೇಲೆ ಸೋಕ್ ಬಲಿ, ಮದುವೆಗೆ ಹೊಸ ಜೋಡಿಗೆ ನಾವು ದಂಪತಿಗಳಿಗೆ ಬಾಸಿಂಗ್ ಬಲಿ ಇದು ಮಾಡ್ತಕ್ಕಂಥದ್ದು. ಭಾರಿ ಜನಗಳು ಅರ್ಕೆ ಆಡಿಗಳನ್ನು ಒಪ್ಪಿಗೆ ಹೋಗ್ತಾರೆ. ಮಕ್ಕಳಿದ್ದರಿಗೆ ಮಕ್ಕಳ ಫಲ, ಆಮೇಲೆ ಯಾವ್ದಾದ್ರು ಒಂದು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಪ್ರಾರ್ಥನೆ ಇಟ್ಟು ಹೋಗ್ತಾರೆ. ಆ ಪ್ರಾರ್ಥನೆ ಮಾಡಿದಾಗ ಸಕ್ಸಸ್ ಆದಾಗ ಬಂದು ಇಲ್ಲಿ ಅರ್ಕೆಯನ್ನು ಒಪ್ಪಿಸಿ ಹೋಗ್ತಾರೆ. ಕೂಡಿಗೆ ಸಂಗಮದಲ್ಲಿ ಸಣ್ಣದಾಗಿ ಮಣ್ಣಿನ ರಾಶಿಯನ್ನ ನಿರ್ಮಿಸಿ ರಾಶಿಯ ಮೇಲೆ ಲಕ್ಕೆ ಸೊಪ್ಪು, ಹಣ್ಣು, ಕಾಯಿ, ಕುಡಿಕೆಗಳನ್ನ ಇರಿಸಿ ಸಾಂಪ್ರದಾಯಿಕ ಮಂತ್ರಗಳನ್ನ ಹೇಳಿ ಬಿಡ್ತು 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 ಎಂಬ ಉದ್ಗಾರದೊಂದಿಗೆ ಕಣ್ಣಾಸ್ರವನ್ನ ತೆಗೆಯಲಾಗುತ್ತದೆ. ಕಣ್ಣು ದೃಷ್ಟಿ, ಮಾಟ ಮಂತ್ರ ಇದೆಲ್ಲದಕ್ಕೂ ವೈಜ್ಞಾನಿಕ ಆಧಾರಗಳು ಇಲ್ಲದೆ ಹೋದ್ರೂ ಜನ ಮಾತ್ರ ಇಂತಹ ನಂಬಿಕೆಗಳಿಂದ ದೂರವಾಗಿಲ್ಲ ಅನ್ನೋದು ಅಷ್ಟೇ ಸತ್ಯ.